ಹಾಯ್ ನಮಸ್ಕಾರ. ನಾವಿವತ್ತು ಬಂದಿರೋದು HAL ಮ್ಯೂಸಿಯಮ್ಗೆ. HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸೊ HAL ಮೇಯ್ನಾಗಿ ರಿಸರ್ಚ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏರೋಸ್ಪೇಸ್ ಪ್ರಾಡಕ್ಟ್ಸ್, ಅಂದರೆ ನಿಮಗೆ ಹೆಲಿಕಾಪ್ಟರು, ಫೈಟರ್ ಜೆಟ್ಟು, ಡ್ರೋನ್ಸು ಇದನ್ನು ಮ್ಯಾನುಫ್ಯಾಕ್ಚರ್ ಮತ್ತು ರಿಸರ್ಚ್ ಮಾಡೋದು HAL ಅವರು. ಸೊ ಟಿಕೆಟಿಗೆ ಬಂದರೆ ₹50 ಪರ್ ಪರ್ಸನ್ನು. ನೀವು ಫೋನಲ್ಲಿ ವಿಡಿಯೋ ಮತ್ತು ಫೋಟೋ ತೆಗಿತೀರ ಅಂದರೆ ₹20 ಎಕ್ಸ್ಟ್ರಾ. ಕ್ಯಾಮ್ರಾದಲ್ಲಿ ಮಾಡ್ತೀರಾ ಅಂದರೆ ₹75 ಎಕ್ಸ್ಟ್ರಾ ಆಗುತ್ತೆ. ಓಕೆನಾ, ಬನ್ನಿ ಯಾವುದಾದ್ರು ಫೈಟರ್ ಜೆಟ್ಟು ಇದನ್ನು ನೋಡೋಣ. ಸೊ ಇದು ಮಾರುತ್ತು. ಸೊ ಇದು ಡಿಸೈನ್ ಆ್ಯಂಡ್ ಡೆವಲಪ್ಡ್ ಬೈ HAL. ಸೊ ಟ್ವಿನ್ ಸೀಟ್ ಟ್ವಿನ್ ಇಂಜಿನ್ ಟ್ರೈನರ್ ಫೈಟರ್ ಜೆಟ್ ಇದು. ಸೊ ಇದು 703 ಟರ್ಬೋ ಜೆಟ್ ಇಂಜಿನ್ನು. ಸೊ ಇದು ಪ್ರೊಡಕ್ಷನಲ್ಲಿ ಇದ್ದಿದ್ದು 1954 1977 ತನಕ ಪ್ರೊಡಕ್ಷನಲ್ಲಿತ್ತು. ಓಕೆನಾ, ಇದು ಮಿಗ್ಗು ರಷ್ಯನ್ ಮೇಡು ಫೈಟರ್ ಜೆಟ್ ಇದು. ಬಟ್ ಇದು ಬಿಲ್ಟ್ ಅಂಡರ್ ದ ಲೈಸೆನ್ಸ್ ಆಫ್ ರಷ್ಯಾ ಇನ್ನು ಬೈ HAL. ಸೊ ಇದು ಪ್ರೊಡಕ್ಷನಲ್ಲಿ ಇದ್ದಿದ್ದು MiG-21 1966 1974 ತನಕ ಇತ್ತು. ಸೊ ಇದು 300 ಟರ್ಬೋ ಜೆಟ್ ಇಂಜಿನ್ನು. ಸೊ ಇದರಲ್ಲೂ ವರ್ಷನ್ಗಳಿದೆ. ಈಗಲೂ ಸಹ ಮಿಗ್ ಇಂಡಿಯನ್ ಏರ್ಫೋರ್ಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಅದು ಅಪ್ಡೇಟೆಡ್ ವರ್ಷನ್. ಸೊ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿದ್ದು 1990s. ಸೊ ಇದು ಜೆಟ್ ಇಂಜಿನ್ನು. ಸೊ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ದು. ಸೊ ನೀವು ಅದನ್ನು ನೋಡಿದ್ರೆ ನಿಮಗೆ ಅದರಲ್ಲಿ ಜೆಟ್ ಇಂಜಿನ್ದು ಫುಲ್ಲು ಡೀಟೇಲ್ಸ್ ಇದೆ. IGT ಆರ್ HJT ಅಂದರೆ ಹಿಂದೂಸ್ತಾನ್ ಜೆಟ್ ಟ್ರೈನರು. ಸೊ ಇದು ಡೆವಲಪ್ಡ್ ಮಾಡಿದ್ದು HAL ಫಾರ್ ಇಂಡಿಯನ್ ಏರ್ಫೋರ್ಸ್ಗೆ ಟ್ರೈನಿಂಗ್ ಪರ್ಪಸ್ಗಾಗಿ ಡೆವಲಪ್ ಮಾಡಿದ್ದು. ಇದು ಪ್ರಾಜೆಕ್ಟ್ ಬಿಗ್ಯಾನ್ ಆಗಿದ್ದು 1999 ಆದರೆ ಫುಲ್ ಎಂಡ್ ಕಂಪ್ಲೀಟ್ ಆಗಿದ್ದು 2003. ನೀವು ನೋಡ್ಬೋದು 4 to 5 years ಬೇಕಾಗುತ್ತೆ ಒಂದು ಫೈಟರ್ ಜೆಟ್ನ ಫುಲ್ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ. ಯಾಕಂದರೆ ತುಂಬ ಟೆಸ್ಟ್ಗಳಾಗಬೇಕಾಗುತ್ತೆ. ಸೊ ಎಲ್ಲ ವೆದರ್ಗೆ, ಎಲ್ಲ ಲೊಕೇಶನ್ಗೆ ಸೂಟ್ ಆಗೋ ರೀತಿ ಅದನ್ನು ಬಿಲ್ಡ್ ಮಾಡಬೇಕಾಗುತ್ತೆ. ಹಾಗಾಗಿ 4 to 5 years ತೊಗೊಳುತ್ತೆ. ಸೊ ಹಾಗಾಗಿ ನಿಮಗೆ ಫೈಟರ್ ಜೆಟ್ಸು ತುಂಬ ಕಾಸ್ಟ್ಲಿ. ಇದು LCA ಅಂದರೆ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಇದು. ಇದು ಸಿಂಗಲ್ ಸೀಟ್ ಸಿಂಗಲ್ ಇಂಜಿನ್ ಲೈಟ್ ವೆಯ್ಟ್ ಆಲ್ ವೆದರ್ ಏರ್ಕ್ರಾಫ್ಟ್ ಇದು. ಸೊ ಇದನ್ನು ಬಿಲ್ಡ್ ಮಾಡಿದ್ದು HAL. ಇದನ್ನು ಫುಲ್ ಡಿಸೈನು ಡೆವಲಪ್ ಎಲ್ಲ ಮಾಡಿದ್ದು HAL. ಸೊ ಈ ರೀತಿ ಮಿಸೈಲ್ ಎಲ್ಲ ಸೈಡಿಗೆಲ್ಲ ಫುಲ್ಲು ಸೆಟ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಪೈಲಟ್ಲೆಸ್, ಅಂದರೆ ನಿಮ್ಗೀಗ ಏನು ಡ್ರೋನ್ಸ್ ಇದಾವಲ್ಲ, ಆ ಡ್ರೋನ್ಸ್ದು ಫಸ್ಟ್ ವರ್ಷನ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಆವಾಗ ಈ ರೀತಿ ಬರ್ತಾಯಿತ್ತು ಪೈಲಟ್ಲೆಸ್ ಡ್ರೋನ್ಸ್ ಇದೆಲ್ಲ. ಸೊ ಈ ಡ್ರೋನ್ಸ್ ಇದ್ದಾವೆ ಆವಾಗ ಆ ರೀತಿ ಪೈಲಟ್ಲೆಸ್ ಏರ್ಕ್ರಾಫ್ಟ್ ಥರ. ಈಗ ನೀವು ಡ್ರೋನ್ ಸಹ ನೋಡಿರ್ಬೋದು ಈಗ ಎಷ್ಟು ಅಡ್ವಾನ್ಸ್ ಆಗಿದ್ದಾವೆ ಅಂತ. ಸೊ ಇದು ಕ್ಯಾನ್ಬೆರಾ. ಇದು
ನಿಮಗೆ ಏರ್ಕ್ರಾಫ್ಟಲ್ಲೂ ತುಂಬ ಟೈಪ್ಸ್ ಬರುತ್ತೆ, ಫೈಟರ್ ಜೆಟ್ಸು, ಬಾಂಬರ್ಸು, ಹೆಲಿಕಾಪ್ಟರ್ಸು ಅಂತ. ಸೊ ಇದು ಬಾಂಬರ್ದು ಮಾಸ್ ಡಿಸ್ಟ್ರಕ್ಷನಿಗೆ ಯೂಸ್ ಮಾಡ್ತಾರೆ. ನಿಮಗೆ ಫೈಟರ್ ಜೆಟ್ಟೆಲ್ಲ ಏನಿದ್ರು ಸ್ಪೆಸಿಫಿಕ್ ಟಾರ್ಗೆಟು, ಪಿನ್ ಪಾಯಿಂಟ್ ಟಾರ್ಗೆಟಿಗೆ ಯೂಸ್ ಮಾಡ್ತಾರೆ. ಇದು ಬಾಂಬರ್ಸು ನಿಮಗೆ ಮಾಸ್ ಡಿಸ್ಟ್ರಕ್ಷನ್, ಅಂದರೆ ಏನಾದ್ರು ಒಂದು ಬೇಸ್ ಕ್ಯಾಂಪ್ ಇದೆ ಅಥವಾ ಒಂದು ತುಂಬ ಸ್ಕ್ವೇರ್ ಫೀಟ್ ಡ್ಯಾಮೇಜ್ ಮಾಡಬೇಕು ಅಂದ ವಾರಲ್ಲಿ, ಅಂಥ ಟೈಮಲ್ಲಿ ಬಾಂಬರ್ಸ್ ಯೂಸ್ ಮಾಡ್ತಾರೆ. ಇದು ಹೆವಿ ಲೋಡ್, ಅಂದರೆ ನಿಮಗೇನು ಬಾಂಬ್ಸ್ ಎಲ್ಲ ಹೆವಿ ಲೋಡನ್ನು ತೊಗೊಂಡೋಗಿ ಡಂಪ್ ಮಾಡುತ್ತಲ್ಲಿ ಸೊ ಆ ಲೊಕೇಶನ್ಗೆ. ಸೊ ಹೆವಿ ಡಿಸ್ಟ್ರಕ್ಷನ್ಗೆ, ಮಾಸ್ ಡಿಸ್ಟ್ರಕ್ಷನ್ಗೆ ಯೂಸ್ ಮಾಡ್ತಾರೆ. ಇದು ಮಿಗ್-21. ಮಿಗ್-21ಅಲ್ಲೂ ತುಂಬ ವರ್ಷನ್ಗಳಿದ್ದಾವೆ. ಸೊ ಈಗಲೂ ನಾನು ಅವಾಗಲೇ ಹೇಳ್ದಂಗೆ ಈಗಲೂ ಇಂಡಿಯನ್ ಏರ್ಫೋರ್ಸಲ್ಲಿ ಇದ್ದಾವೆ, ಅವೆಲ್ಲ ಅಡ್ವಾನ್ಸ್ ವರ್ಷನ್. ಸೊ ಇದು ಮುಂದೆ ಒಂದೇನು ಪೈಪ್ ಥರ ಇದಲ್ಲ, ಇದು ಇದು ಫ್ಯೂಯಲ್ ಮಾಡಲಿಕ್ಕೆ ಮಿಡ್ ಏರಲ್ಲಿ, ಸೊ ರಿಫ್ಯೂಯಲಿಂಗ್ ಮಾಡಲಿಕ್ಕೆ. ಯಾಕಂದರೆ ಫೈಟರ್ ಏರ್ಕ್ರಾಫ್ಟೆಲ್ಲ ಅವಾಗವಾಗ ಬಂದು ಏರ್ ಬೇಸಿಗೆ ಬಂದು ಫ್ಯೂಯಲ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ಅದನ್ನು ಕೊಟ್ಟಿರ್ತಾರೆ, ಅದು ಮಿಡ್ ಏರಲ್ಲೇ ಫ್ಯೂಯಲ್ ಮಾಡ್ಕೊತಾರೆ. ಸೊ ಇದು ಟ್ರೈನಿಂಗ್ ಪರ್ಪಸ್ಗೆ ಬಿಲ್ಟ್ ಮಾಡಿರೋದು ನೀವು ನೋಡ್ಬೋದು. ಸೊ ಇದನ್ನು ಟ್ರೈನಿಂಗಿಗೆ ಯೂಸ್ ಮಾಡ್ತಾರೆ. ಸೊ ಟ್ರೈನಿಂಗಿಗೆಲ್ಲ ಸ್ಮಾಲ್ ಏರ್ಕ್ರಾಫ್ಟ್ ಯೂಸ್ ಮಾಡ್ತಾರೆ. ಆಮೇಲೆ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಅವರಿಗೆ ಬಿಗ್ ಏರ್ಕ್ರಾಫ್ಟ್ ಕೊಡ್ತಾರೆ. ಸೊ ಇದು ಹೆಲಿಕಾಪ್ಟರು. ಸೊ ಹೇಗೆ ಅಂದರೆ ನಿಮಗೆ ಹೆಲಿಕಾಪ್ಟರ್ ಆಗಿರ್ಬೋದು, ಫೈಟರ್ ಜೆಟ್ ಆಗಿರ್ಬೋದು, ಸೊ ನೇವಿ, ಏರ್ಫೋರ್ಸು, ಆರ್ಮಿಗೆ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಚೇಂಜಸ್ ಮಾಡಿಕೊಡ್ತಾರೆ. ಸೊ ಈಗ ನೀವು ನೇವಿ ತೊಗೊಳೋದಾದರೆ ನಿಮಗೆ ನೇವಿಗೆ ಏರ್ಕ್ರಾಫ್ಟ್ ಮತ್ತು ಹೆಲಿಕಾಪ್ಟ್ರು ಅವರು ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ಲ್ಯಾಂಡ್ ಆಗೋ ಅಂಥ ಇದು ಸ್ಪೆಸಿಫಿಕೇಷನ್ ಇರಬೇಕು ಅವಕ್ಕೆ. ಸೊ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆಲ್ಲ ಲ್ಯಾಂಡ್ ಆಗಬೇಕು, ಮತ್ತು ಸೊ ಅವು ಜಾಸ್ತಿ ಸ್ಪೇಸ್ ತೊಗೊಳಂಗಿಲ್ಲ ಲ್ಯಾಂಡ್ ಆಗಲಿಕ್ಕೆ ಮತ್ತು ಟೇಕ್ ಆಫ್ ಆಗೋಕ್ಕೆ. ಸೊ ಅದ್ರ ಬೇಸಿಸ್ ಮೇಲೆ ಇದನ್ನು ಬಿಲ್ಟ್ ಮಾಡ್ತಾರೆ. ಸೊ ಮೂರಕ್ಕೂ ಮೂರು ವೆರೈಟಿ, ಅಂದರೆ ಅದರದ್ದು ಸ್ಪೆಸಿಫಿಕೇಷನ್ ಅವ್ರಿಗೇನು ಬೇಕೋ ಅದ್ರ ಪ್ರಕಾರ ಬಿಲ್ಟ್ ಮಾಡ್ತಾರೆ. ಸೊ ಇದು ಧ್ರುವ. ಸೊ ಇದು ನೀವು ನೋಡೇ ಇರ್ತೀರಾ, ಈಗ ಫ್ಲಡ್ ಬಂದಾಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಈಗ ಧ್ರುವ ಈಗ ಇದೆ, ಸೊ ಅದು ಅಪ್ಡೇಟೆಡ್ ವರ್ಷನ್, ಇದು ಓಲ್ಡ್ ವರ್ಷನ್. ಸೊ ಅಪ್ಡೇಟ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಏರ್ಕ್ರಾಫ್ಟು ಇರ್ಬೋದು, ಹೆಲಿಕಾಪ್ಟರ್, ಫೈಟರ್ ಜೆಟ್, ಇವನ್ನೆಲ್ಲ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಈಗ ಬೇರೆ ಕಂಟ್ರಿಗೆ ಮ್ಯಾಚ್ ಮಾಡ್ಬೇಕಲ್ಲ, ಸೊ ಹಾಗಾಗಿ. ಸೊ ಇದು ರಾಡರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನೀವು ನೋಡಿರ್ಬೋದು, ಈಗ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಅಲ್ಲೂ ಯೂಸ್ ಮಾಡ್ತಾರೆ ಏರ್ ಟ್ರಾಫಿಕಿಂಗ್. ಸೊ ಏರ್ ಟ್ರಾಫಿಕ್ ಚೆಕ್ ಮಾಡ್ಲಿಕ್ಕೆ. ಈಗ ಡಿಫೆನ್ಸ್ ಅಲ್ಲಿ ನಿಮ್ಗೆ ನಮ್ದು ದೇಶದ ಫೈಟರ್ ಜೆಟ್ ಯಾವ ಏರ್ ಸ್ಪೇಸ್ ಅಲ್ಲಿ ಇದೆ, ಅಂದ್ರೆ ಈಗ ಏನಾದ್ರು ಬೇರೆ ದೇಶಕ್ಕೆ ಏನಾದ್ರು ಬಾರ್ಡರ್ ಇದ್ರಲ್ಲ, ಅವ್ರ ದೇಶಕ್ಕೆ ಏನಾದ್ರು ಇದಾಗುತ್ತಾ ಅಂತ ಚೆಕ್ ಮಾಡ್ಲಿಕ್ಕೆ. ಅಂದ್ರೆ ಈಗ ಅವ್ರ ದೇಶದ ಅಷ್ಟೇ ನಮ್ದು ಸ್ಪೇಸ್ ಒಳಗೆ, ಏರ್ ಸ್ಪೇಸ್ ಒಳಗೆ ಬಂದಿದ್ಯಾ, ಅದೇನೇ ಬಂದು ಇದು ಇಮಿಡಿಯೇಟ್ ಆಗಿ ತೋರಿಸುತ್ತೆ. ಸೊ ಅದಕ್ಕೆಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಇಮಿಡಿಯೇಟ್ ಆಗಿ ನಮ್ಗೆ ಇದು ಬರುತ್ತೆ, ನಮ್ಮ ಏರ್ ಸ್ಪೇಸಿಗೆ ಬಂದ ತಕ್ಷಣ ಇದು ರಾಡರ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ರಾಡರ್ ಇಂದ ಏರ್ ಸ್ಪೇಸ್ ನ ಇದು ಮಾಡ್ತಾರೆ, ಮಾನಿಟರ್ ಮಾಡ್ತಾರೆ. ಸೊ ಇದು ನೀವು ನೋಡಬಹುದು. ಸೊ ಇದು ಈ ಏರ್ಕ್ರಾಫ್ಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಗೆ ಒಳಗಡೆ ತುಂಬಾ ಸ್ಪೇಸ್ ಇದೆ. ಈ ಏರ್ಕ್ರಾಫ್ಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮೇನ್ ಆಗಿ ಈಗ ಟ್ರಾನ್ಸ್ಪೋರ್ಟೇಷನ್ಗೆ, ಈಗ ಅಥವಾ ಯಾರಿಗಾರು ಇಂಜುರಿ ಆಗಿದ್ರೆ ಆಂಬುಲೆನ್ಸ್ ಟೈಪ್ ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ನೀವು ನೋಡ್ಬೋದು ಒಳಗಡೆ ತುಂಬಾ ಸ್ಪೇಸ್ ಇದೆ. ಸೊ ಈಗ ನೀವು ಅಡ್ವಾನ್ಸ್ ಅಲ್ಲಿ ನೋಡ್ಬೇಕು ಅಂದ್ರೆ ಈಗ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಕರೆಂಟ್ ಆಗಿ C-17 ಗ್ಲೋಬ್ ಮಾಸ್ಟರ್ ಇದೆ, ಅದು ಅಮೆರಿಕದಿಂದ ತಂದಿರೋದು. ಸೊ ಅದು ಹೆವಿ ಟ್ರಾನ್ಸ್ಪೋರ್ಟೇಷನ್ಗೆ ಎಲ್ಲ ಅದು ಹೆವಿ ಯೂಸ್ ಆಗುತ್ತೆ. ಸೊ ಅದರಲ್ಲಿ ಸುಮಾರು 100-200 ಪೀಪಲ್ ಮೇಲೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಇವೆಲ್ಲ ನೀವು ನೋಡ್ತಾ ಇದ್ದೀರಾ, ಇವೆಲ್ಲ ಟ್ರೈನರ್ ಏರ್ಕ್ರಾಫ್ಟ್ಗಳು. ಸೊ
ಇದು ಉಂಟಲ್ಲ, ಇದು ಕರೆಂಟ್ಲಿ ಯೂಸ್ ಮಾಡ್ತಾ ಇದ್ದಾರೆ HAL ಟ್ರೈನಿಂಗ್ ಪರ್ಪಸ್ಗೆ. ಇದು ಮತ್ತೆ ನೆಕ್ಸ್ಟ್ ಅದಿದೆಯಲ್ಲ ಅದು. ಸೊ ಇದು ಕರೆಂಟ್ಲಿ ಯೂಸ್ ಮಾಡ್ತಾ ಇದಾರಂತ HAL ಟ್ರೈನಿಂಗ್ ಪರ್ಪಸ್ಗೆ. ನಾನು ನೋಡ್ತಾ ಇದ್ದೀನಿ. ಸೊ ಇವೆಲ್ಲ ಟ್ರೈನಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ. ಆಮೇಲೆ ನಿಮಗೆ ಫೈಟರ್ ಜೆಟ್, ಹೆಲಿಕಾಪ್ಟರ್ ಅವನ್ನೆಲ್ಲ ಕೊಡ್ತಾರೆ. ಸೊ ಇದನ್ನ ನೋಡ್ತಾ ಇದ್ದೀರಾ, ಇದನ್ನು ಯೂಸ್ ಮಾಡ್ತಾರಂತೆ HAL. ಸೊ ಟ್ರೈನಿಂಗ್ ಪರ್ಪಸ್ಗೆ. ಸೊ ಅಂತ ಇದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಇವೆಲ್ಲ ಓಲ್ಡ್ ವರ್ಷನ್. ಸೊ ಈಗ ನೀವು ಕರೆಂಟ್ ಆಗಿ ಈಗ ಯಾವುದೇ ಇದು ಏರ್ಕ್ರಾಫ್ಟು, ಫೈಟರ್ ಜೆಟ್ಟು ಎಲ್ಲ ನೋಡಿದ್ರೆ ಅವೆಲ್ಲ ಈಗ ಔಟ್ಡೇಟೆಡ್, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಲ್ಲ ಅವು. ಅಂದ್ರೆ ಈ ವರ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದು. ಸೊ ಈಗ ನೋಡ್ತೀರಾ ನೀವು ಇಂಜಿನ್ ಇದು. ಸೊ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಸೊ ಇದು ನೋಡ್ತಾ ಇದ್ರೆ ಇದು ಹೀಟ್ ಶೀಲ್ಡ್. ಈಗ ಮಂಗಳಯಾನಕ್ಕೆ ಇದು ಹೀಟ್ ಶೀಲ್ಡ್ ಪ್ರಿಪೇರ್ ಮಾಡಿ ಕೊಟ್ಟಿದ್ದು HAL ಅವರೇ. ಸೊ ಈಗ ಈ ಶೀಲ್ಡ್ ಯೂಸ್ ಮಾಡಿದಾರಲ್ಲ ಮಂಗಳಯಾನದಲ್ಲಿ, ಅದು ಪ್ರಿಪೇರ್ ಮಾಡಿದ್ದು HAL ಅವರೇ. ಅದ್ರೊಳಗೆ ಸ್ಯಾಟಲೈಟ್ ಇರುತ್ತೆ ಆ ಹೀಟ್ ಶೀಲ್ಡ್ ಒಳಗೆ. ಸೊ ಇದು ಎಲ್ಲ ಇದು ಫೋಟೋಸ್ ಹಾಕಿದ್ದಾರೆ. 1952 ಇದು ಜಪಾನೀಸ್ ಇಂಡಸ್ಟ್ರಿಯಲಿಸ್ಟ್ HAL ಬಂದಿದ್ದು. ಸೊ ಇವೆಲ್ಲ ಟ್ರೈನಿಂಗ್ ಏರ್ಕ್ರಾಫ್ಟ್ಗಳು. ಸೊ HAL ಒಂಥರ ಡಿಫೆನ್ಸ್ಗೆ ಬ್ಯಾಕ್ ಬೋನ್. ಅದರಲ್ಲೂ ಮೇನ್ ಆಗಿ ಏರ್ ಫೋರ್ಸ್ಗೆ ಯಾವುದೇ ರೀತಿ ಏರ್ಕ್ರಾಫ್ಟ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು, ಹೆಲಿಕಾಪ್ಟರ್ ಆಗಿರ್ಬೋದು, ರಿಸರ್ಚ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು HAL. ಇದಲ್ಲದೆ ನಾ ಹೇಳ್ದಂಗೆ ಹೀಟ್ ಶೀಲ್ಡ್ ಈಗ ಅವಾಗ ನೋಡಿದ್ರಲ್ಲ, ಸೊ ಅದನ್ನ ಇಸ್ರೋಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಟ್ಟಿದ್ದು HAL ಅವರೇ. ಏನ್ ಮಂಗಳಯಾನದಲ್ಲಿ ಯೂಸ್ ಮಾಡಿದ್ರಲ್ಲ ಅದು ಪ್ರೊಡ್ಯೂಸ್ ಮಾಡಿದ್ದು HAL. ಇವೆಲ್ಲ ಇಂಜಿನ್ಸ್, ರಿಸರ್ಚ್, ಮ್ಯಾನುಫ್ಯಾಕ್ಚರಿಂಗು ಎಲ್ಲ ನೋಡ್ಕೊಂಡು HAL. ಸೊ ನಮ್ಗೆಲ್ಲ ಗೊತ್ತಿದೆ ತೇಜಸ್ ಸಹ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಿಲ್ಲ ಇನ್ನು. ಸೊ ತೇಜಸ್ ಇಸ್ ಒನ್ ಆಫ್ ದ ಟಾಪ್ ಏರ್ಕ್ರಾಫ್ಟ್ ಈಗ ಇಂಡಿಯಾದಲ್ಲಿ. ಸೊ ಇಂಡಿಯಾದಲ್ಲಿ ಬಿಲ್ಟ್ ಮಾಡಿರುವಂತ ಏರ್ಕ್ರಾಫ್ಟ್. ಸೊ ಹೊರಗಡೆ ದೇಶದಲ್ಲೂ ಭಾರಿ ಬೇಡಿಕೆ ಇದೆ ತೇಜಸ್ಗೆ. ಸೊ ಅದಲ್ಲದೆ ಇನ್ನು ತುಂಬಾ ರಿಸರ್ಚ್, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ ಇದ್ದಾರೆ. ಸೊ ಇವೆಲ್ಲ ನೀವು ನೋಡ್ತಾ ಇದ್ದೀರ ಇವಾಗ ಟ್ರೈನಿಂಗ್ ಪರ್ಪಸ್ಗೆ. ಸೊ ಇದೀಗ ನೋಡ್ತಾ ಇದ್ದಾರೆ ನೀವು ಎಜೆಕ್ಟ್ ಮಾಡೋದು. ಈಗ ಏನಾದ್ರು ನಿಮ್ಗೆ ಫೈಟರ್ ಜೆಟ್ ಯಾವ್ದಾದ್ರು ಕ್ರಾಶ್ ಆಯ್ತು ಅಥವಾ ಎಮರ್ಜೆನ್ಸಿಗೆ ಎಜೆಕ್ಟ್ ಮಾಡಿದ್ರೆ ಈ ರೀತಿ ಪ್ಯಾರಾಚೂಟ್ ಇಂದ ಪೈಲಟ್ ಹೊರಗೆ ಬರ್ತಾರೆ. ವಿತ್ ಇನ್ ಎ ಮಿಲಿ ಸೆಕೆಂಡ್ ಅಲ್ಲಿ ಅವರು ಏರ್ಕ್ರಾಫ್ಟ್ ಏನ್ ಫೈಟರ್ ಜೆಟ್ ಅಲ್ಲಿ ಇರ್ತಲ್ಲ, ವಿತ್ ಇನ್ ಎ ಮಿಲಿ ಸೆಕೆಂಡ್ ಅವ್ರು ಆಚೆ ಬಂದ್ಬಿಡ್ತಾರೆ. ಸೊ ಜಸ್ಟ್ ಒನ್ ಬಟನ್ ಪ್ರೆಸ್ ಮಾಡಿದ್ರೆ ಈ ರೀತಿ ಅವ್ರು ಹೊರಗೆ ಬರ್ತಾರೆ. ಅವಾಗ ಪೈಲಟ್ ಸೇಫ್ ಆಗಿರ್ತಾರೆ. ಸೊ ಎಮರ್ಜೆನ್ಸಿ ಪರ್ಪಸ್ಗೆ ಇದು ಯೂಸ್ ಮಾಡ್ತಾರೆ.